ಹಾಯ್ ಕುಟುಂಬದವರೇ, ನಿಮಗೆ HY ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತೆ ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಮೆಂತೆ ಚಟ್ನಿ. ಮೆಂತೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ 150 ಗ್ರಾಮು ಒಣಮೆಣಸಿನ್ಕಾಯಿ ತಗೊಂಡಿದ್ವಿ, 50 ಗ್ರಾಮು ಮೆಂತೆಕಾಳು ತಗೊಂಡಿದ್ವಿ, ಆಮೇಲೆ 5ರಿಂದ 6 ಬೆಳ್ಳುಳ್ಳಿ ತಗೊಂಡಿದ್ವಿ. ಆನಂತರ ಒಂದು ಪ್ಯಾನ್ಗೆ ನಾವಿಲ್ಲಿ 2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಆನಂತರ ಒಣೆ ಮೆಣಸಿಕಾಯನ್ನ ಹುರ್ಕೊಳ್ತಾ ಇದ್ದೀವಿ. ಇದು ಬ್ಯಾಡಗಿ ಮೆಣಸಿಕಾಯಿ ಕಣ್ರಿ, ಅಷ್ಟೊಂದು ಖಾರ ಇರಲ್ಲ. ಚೆನ್ನಾಗಿ ಈ ಥರ ಹುರ್ಕೋಬೇಕು. ಮೆಂತ್ಯ ಚಟ್ನಿ ಆವಾಗಲೇ ತಾನೇ ಟೇಸ್ಟ್ ಬರೋದು. ಅದಾದಮೇಲೆ ಈ ಕಡೆ ಒಂದು ಪ್ಯಾನ್ಗೆ ಮತ್ತೆ 2 ಚಮಚದಷ್ಟು ಮೆಂತೆಕಾಳು ಹಾಕ್ಕೊಳ್ಳಿ. ಕಂದು ಬಣ್ಣ ಬರೋ ಹಾಗೆ ಚೆನ್ನಾಗಿ ಹುರ್ಕೋಬೇಕು. ಆನಂತರ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಮೆಂತೆಕಾಳನ್ನು ಪುಡಿ ಮಾಡ್ಕೋಬೇಕು. ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ಈ ಥರ ಪೌಡರ್ ಆಗಿರಬೇಕು. ಆಮೇಲೆ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಅದಾದ ನಂತರ ನಾವಿಲ್ಲಿ 50 ಗ್ರಾಮಷ್ಟು ಬೆಲ್ಲ ತಗೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊಂಡಿದ್ದೀವಿ. ಆಮೇಲೆ ಮತ್ತೊಂದು ಮಿಕ್ಸಿ ಜಾರ್ಗೆ ನಾವು ಈಗ ತಾನೇ ಫ್ರೈ ಮಾಡ್ಕೊಂಡಂಥ ಒಣಮೆಣಸಿಕಾಯಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ಇದನ್ನು ನಾವು ರುಬ್ಕೊಳ್ಳೋಣ ಬನ್ನಿ. ನಂತರ ಇದಕ್ಕೆ ಮೆಂತೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿಯನ್ನು ಬೇಳೆ ಮಾಡಿ ಹಾಕ್ಕೋಬೇಕು. ಆಮೇಲೆ 2ರಿಂದ 3 ಎಸಳು ಕರಿಬೇ ಸೊಪ್ಪನ್ನು ಕೂಡ ನಾವಿದಕ್ಕೆ ಸೇರಿಸಿಕೊಳ್ತಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಆಗ ತಾನೇ ಚಟ್ನಿ ತುಂಬ ಟೇಸ್ಟ್ ಕೊಡೋದು. ಮತ್ತೇಕೆ ತಡ, ಈಗ ಮತ್ತೇನು ಮಾಡೋಣ, ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಅಷ್ಟೇ. ಆಮೇಲೆ ಮತ್ತೆ ಇದನ್ನು ರುಬ್ಕೊಳ್ಳೋಣ. ನೋಡ್ಬೋದು ನೀವಿಲ್ಲಿ ಮೆಂತ್ಯ ಚಟ್ನಿನ ಈ ಥರ ಕನ್ಸಿಸ್ಟೆನ್ಸಲ್ಲಿ ನಾವು ರುಬ್ಕೋಬೇಕು. ಜಾಸ್ತಿ ನೀರು ಹಾಕ್ಬಾರ್ದು. ಆಮೇಲೆ ಸ್ವಲ್ಪ ನಾವು 50 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ವಿ, ಅದನ್ನು ಕೂಡ ರುಬ್ಕೊಳ್ಳೋಣ. ನೋಡ್ಬೋದು ಟಾನ್ ಮೆಂತ್ಯ ಚಟ್ನಿ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈ ಚಟ್ನಿ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇದು ಯುನಿಕ್ ರೆಸಿಪಿ, ಹಳ್ಳಿ ಕಡೆ ಎಲ್ಲ ತುಂಬಾ ಫೇಮಸ್. ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ತುಂಬ ದಿನವೂ ಬಾಳಿಕೆ ಬರುತ್ತೆ. ಇವಾಗ ಬೇಸಿಗೆ ಕಾಲ ಅಲ್ವಾ, ಸ್ವಲ್ಪನೇ ಹಚ್ಕೊಳ್ಳಿ. ಫ್ರಿಜ್ ಇದ್ದರೆ ಎತ್ತಿಟ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.